Watch India's largest kids library only on Jio Hotstar. Download the app now. ಹೊಗೆ ಹಾಕಿಸ್ಕೊಂಡ್ರೆ ನಮ್ಮ ಪೇಷಂಟ್ಗಳ ಮೇಲೆ ಮಾಡರ್ನ್ ಸಿಟಿ ಬಂದ್ಬಿಟ್ರೆ ಮನ್ಸಿಗೆ ಏನೋ ಖುಷಿ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಡಾಕ್ಟರ್ ಜಟ್ಕಣ್ಣ. ಈ ಮಾಡರ್ನ್ ಸಿಟಿನಲ್ಲಿ ಎಲ್ಲ ಬ್ಯೂಟಿಫುಲ್ ಆಗಿ ಆರ್ಗನೈಸ್ ಮಾಡ್ಬಿಟ್ಟಿದ್ದಾರೆ. ರೋಡು ತುಂಬಾ ಅಗಲವಾಗಿವೆ ನೋಡಿ. ರೋಡಲ್ಲಿ ಎಲ್ಲೂ ಒಂದು ಚೂರು ಕಸನೂ ಕಾಣ್ತಾ ಇಲ್ಲ. ಎಲ್ಲ ಸರಿ ಇದೆ ಅಣ್ಣ, ಆದ್ರೆ ಒಂದೇ ಒಂದ್ ಮಾತ್ರ ಇಲ್ಲಿ ಕಮ್ಮಿ. ಅದು ಯಾವಾಗ್ಲೂ ಕಮ್ಮಿ ಇರಕ್ ಸಾಧ್ಯ. ಅದೇನಪ್ಪ ನನ್ ಗೆಳೆಯ, ನಮ್ ಟೀ ಅಣ್ಣಂದು ಗರ್ಮ ಗರಂ ಸಮೋಸ. ಮತ್ತಿನ್ನೇನು ಅವ್ರು ಮಾಡಾಗ ಸಮೋಸ ಮಾಡರ್ನ್ ಸಿಟಿಯಲ್ಲಿ ಎಲ್ಲೂ ಸಿಗೋದಿಲ್ಲ. ಹಾ ಅಲ್ಲೋಡೆ ಇವ್ರಿಗೆಲ್ಲ ಏನಾಯ್ತಪ್ಪ, ಎಲ್ರು ಕೈ ಎತ್ಬಿಟ್ಟು ಕಿಸಿ ನಗ್ತಾ ಇದ್ದಾರೆ. ಯಾಕೆ ನಿನಗೆ ಲಾಫ್ಟರ್ ಥೆರಪಿ ಬಗ್ಗೆ ಏನು ಗೊತ್ತೇ ಇಲ್ವಾ? ಈ ತರ ಸ್ವಲ್ಪ ಹೊತ್ತು ನಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ. ನಾವೆಲ್ಲ ಲಾಫ್ಟರ್ ಕ್ಲಬ್ ಮೆಂಬರ್ಸ್. ಸ್ವಲ್ಪ ಹೊತ್ತು ನಗೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಈ ವಯಸ್ಸಲ್ಲಿ ಇನ್ನೇನ್ ಬೇಕು ಇದಕ್ಕಿಂತ? ಸುಮ್ನೆ ಸೈಲೆಂಟ್ ಆಗಿ ನಮ್ ಜೊತೆ ಕಾರಲ್ಲಿ ನಡಿ. ಕೂಗಾಡಿದ್ರೆ ಚೆನ್ನಾಗಿರೋದಿಲ್ಲ. ಯಜಮಾನ್ರೆ, ನಗ್ತಾ ಇದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಲ್ಲ, ಆದ್ರೆ ನಾನು ಒಂದ್ಸರಿ ನಗ್ಬೋದಾ? ಸಾಕ್ ನಿಲ್ಸೋ ಮೋಟು. ಯಾರಿದು? ಸುಮ್ನೆ ಇರ್ಸಿ ಅವ್ನ. ಬಾಯ್ ಮುಚ್ಕೊಂಡಿರೋ ಮೋಟು. ಅರೆ ಡ್ರೈವರ್, ಜಲ್ದಿ ನಡಿಯೋ. ಯಾರು ಇಷ್ಟೊಂದು ನಗ್ತಾ ಇದ್ದಿದ್ದು? ನಗ್ತಾ ಇದ್ನೋ ಇಲ್ಲ ಭೂಕಂಪ ಮಾಡ್ತಾ ಇದ್ನೋ? ನಡೀರಿ ನೋಡೋಣ. ಪೂರ್ತಿ ಪ್ಲಾನ್ ನ ಸರ್ವನಾಶ ಮಾಡಾಕ್ಬಿಟ್ಟ. ಮಂತ್ರಿ ನಮ್ ಕೈಯಲ್ಲೇ ಇದ್ದ. ಜಸ್ಟ್ ಮಿಸ್. ಏ ನಿಂತ್ಕೋ, ನೀನು ತಾನೇ ನಕ್ಕಿದ್ದು. ಮೋಟು ಓಡ. ನನ್ಗನ್ಸುತ್ತೆ ನೀನ್ ನಕ್ಕಿದ್ದು ಅವ್ರಿಗೆಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ. ಏಯ್ ಮೋಟು, ನಿಂತ್ಕೊಳ್ಳೋ, ಓಡೋಗ್ಬೇಡ. ಬನ್ನಿ ಬನ್ನಿ, ದಮ್ಮಿದ್ರೆ ಬನ್ನಿ ಬನ್ನಿ. ಏಯ್, ಬನ್ನಿ. ನನ್ನಿಂದ ಯಾಕೆ ಬಿಟ್ಟಿದ್ದೀರ? ನೀವು ಒಂದ್ಸರಿ ನಕ್ಕು ನೋಡಿ, ಮನ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ಅಂತ. ಮೋಟು ಎಲ್ಲಿ ನೋಡುತ್ತಾ ಇದೀಯಾ? ನಿಂತ್ಕೋ. ನಿಲ್ಸಿ. ಮೋಟು ನಿಲ್ಸ್ಕೊಂಬಿಡಿ ಬೇಗ. ಅರೆ ಅರೆ ಅರೆ, ನಿಲ್ಸಿ. ಅರೆ, ನಿಲ್ಸಿ. ಪತ್ಲು, ನಗುಗೆ ನಿಜವಾದ ಮಜಾ ಈಗ ಸಿಗ್ತಾ ಇದೆ ಕಣೋ. ಅಯ್ಯೋ ಮೋಟು, ಮಿಕ್ಕಿದ್ ಬ್ಯಾಲೆನ್ಸ್ ಇದ್ರೆ ಆಮೇಲೆ ನಗಕ್ ಶುರು ಮಾಡೋ. ಈಗ ಮೊದಲು ಇಲ್ಲದೆ ಎಸ್ಕೇಪ್ ಆಗೋ. ಪತ್ಲು, ಪಾರ್ಕ್ ಅಲ್ಲಿ ಲಾಫ್ಟರ್ ಕ್ಲಬ್ ಮೆಂಬರ್ಸ್ ಎಲ್ಲ ಹೇಳ್ತಾ ಇದ್ರು, ನಾವು ಜಾಸ್ತಿ ನಗೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗೇನಾದ್ರು ಚಾನ್ಸಸ್ ಇರುತ್ತಾ? ನಂಗೇನೋ ಆ ಫೀಲ್ ಅನಿಸ್ಲೇ ಇಲ್ಲ. ಅಯ್ಯೋ, ನಿನ್ ಪೂರ್ತಿ ಟೈಮ್ ನ ಗೂಂಡಾಗಳಿಂದ ಎಸ್ಕೇಪ್ ಆಗೋದಿಕ್ಕೆ ಕಳ್ಕೊಂಬಿಟ್ಟೆ ಕಣ. ಮತ್ತೆ ಎಷ್ಟೋ ಜನಗಳು ನಿನ್ ನಗು ಕೇಳಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಕಣ, ಗೊತ್ತಾ? ಸರಿ ನಡಿಯೋ ಮೋಟ, ಈಗೆಲ್ಲಾದ್ರೂ ಹೋಗಿ ಒಂದ್ ರೌಂಡ್ ಹಾಕೊಂಬರೋಣ. ಅರೆ ವಾವ್, ಎಷ್ಟು ತಂಪಾದ ಗಾಳಿ. ಇದೇ ಸರಿಯಾದ ಟೈಮು. ಮನುಷ್ಯ ಮನ್ಸಿನ ಸಂತೋಷ ಪಡಿಸ್ಕೋಬೇಕಾದ್ರೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರಬೇಕು. ಅರೆ ಏನಿದು ಇದಕ್ಕಿದಂಗೆ ಕತ್ಲಾಗೋಯ್ತು. ನೀವೆಲ್ಲರೂ ಈಗ್ಲೇ ಬಂದ್ಬಿಡಿ. ಮಂತ್ರಿನ ನಾವು ಕಿಡ್ನಾಪ್ ಮಾಡಿದೀವಿ. ನನಗಿದೊಂದು ಅರ್ಥ ಆಗ್ತಿಲ್ಲ, ಆ ಗುಂಡಾಗಳು ಮೋಟು ಹಿಂದೆ ಯಾಕೆ ಬಿದ್ದಿದ್ದಾರೆ ಅಂತ. ಇಲ್ಲಿ ಕೇಳ್ರಪ್ಪ ನನ್ನ ಜೀವದ ಗೆಳೆಯರ, ಇದು ಬಬಲ್ ಕ್ಯಾಪ್ಸೂಲ್ ಅಂತ. ಇದನ್ನ ನಮ್ಮ ಮೋಟು ಕೊಟ್ಬಿಟ್ರೆ ಅವನಿಗೆ ನಗು ನಿಂತೋಗ್ಬಿಡುತ್ತೆ ಕಣ್ರಪ್ಪ. ಈ ನಗೋದೇ ಇಲ್ಲ ಅವನು. ಈ ತರ ಎಲ್ಲ ನೀವು ನಗೋದ್ ಬೇಡ ಅಂತ ಹೇಳಿದ್ರೆ ನನಗೆ, ನಾನು ಯಾವ ಕ್ಯಾಪ್ಸೂಲ್ ಪಾಪ್ಸೂಲ್ ಒಂದು
ಒಂದು ತಿನ್ನೋದೇ ಇಲ್ಲ. ನನ್ಗೀಗ ಸಮೋಸ ಬೇಕು, ಸಮೋಸ. ಮೊಟ್ಟು ಯಾವಾಗ ನೋಡಿದ್ರು ಸಮೋಸ ಸಮೋಸ ಅಂತ ಬಡ್ಕತಾ ಇರ್ಬೇಡ ಕಣ. ಬಾಯಿ ಮುಚ್ಕೊಂಡು ಮೊದ್ಲು ಈ ಕ್ಯಾಪ್ಸೂಲ್ ತಿನ್ನೋ. ಗಸಿಟರಾಮ್ ಸ್ವಲ್ಪ ಹಿಡ್ಕೊಳಪ್ಪ ಈ ಮನುಷ್ಯನ. ಆ, ಸುತ್ತಿಗೆ ಇದ್ದ ಅಲ್ಲ ಸುತ್ತಿಗೆ. ಮೊಟ್ಟು ಏನಾಯ್ತು? ಬಿಲ್ಡಿಂಗ್ ಬಿದ್ದೋಗ್ತಾ ಇದೆ ಕಣ, ಏನಾದ್ರು ಮಾಡೋ. ಮೊದ್ಲು ಖಾಲಿ ಹೊಟ್ಟೆಲ್ ನನ್ ತಲೆ ಓಡೋದೇ ಇಲ್ಲ ಕಣೋ. ನೀನೇನಾದ್ರೂ ಒಳ್ಳೆ ಐಡಿಯಾ ಕೊಡೋ ಬೇಗ. ತುಂಬಾ ಕಷ್ಟಪಟ್ಟು ಮಂತ್ರಿನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ವಿ. ಏನಾಗ್ತಾ ಇದೆ ಇಲ್ಲಿ? ಅನ್ಸುತ್ತೆ ಈ ಬಿಲ್ಡಿಂಗು ಬಿದ್ದೋಗ್ತಾ ಇದೆ ಅಂತ. ಓಡ್ರಿ ಇಲ್ಲಿಂದ. ಅರೆ ಅರೆ ಕೇಳ್ರಿ, ನನ್ನ ಬಿಟ್ಟು ಎಲ್ಲಿ ಓಡೋಗ್ತಾ ಇದ್ದೀರಾ? ಮಂತ್ರಿಯವರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಅವರು ಹಳೆ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ. ನಾವು ಅವ್ರನ್ನ ಈಗಲೇ ಕಾಪಾಡಬೇಕು. ಜಲ್ದಿ ನಡೀರಿ. ಜಲ್ದಿ ಕರ್ಕೊಂಡೋಗಿ ನನ್ನ ಇಲ್ಲಿಂದ. ಅರೆ ಈ ಊರಲ್ಲಿರೋದು ನನ್ಗಂತೂ ತುಂಬಾನೇ ಅಪಾಯ ಅನಿಸ್ತಾ ಇದೆ. ನನ್ಗನ್ಸುತ್ತೆ ಈಗ್ಲೇ ಈ ಊರು ಬಿಡೋದು ಒಳ್ಳೇದು ಅಂತ. ಹಲೋ, ಅವರೆಲ್ಲ ಟ್ರೈನಲ್ಲಿ ಹೋಗ್ತಾ ಇದ್ದಾರೆ. ಸರಿ, ನಾವಿಬ್ರು ಈಗ್ಲೇ ಬರ್ತೀವಿ. ಅವರಿಂದ ತಪ್ಪಿಸ್ಕೊಂಡಿದ್ದು ಎಲ್ಲ ಒಳ್ಳೇದಾಯ್ತು. ಅಯ್ಯಮ್ಮ, ನಮ್ ಈ ಟ್ರಿಪ್ಪು ನಿನ್ ನಗುವಿಂದ ಹಾಳಾಗೋಗ್ಬಿಟ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಡಾಕ್ಟರ್ ಜಟ್ಕ, ಸ್ವಲ್ಪ ಕಾರ್ ನಿಲ್ಸಿ. ಅಲ್ಲೋಡಿ ಬಾಕ್ಸ್ಗಳ ಇಟ್ಟಿದ್ದಾರೆ. ಆ ಕಡೆಯಿಂದ ಟ್ರೈನ್ ಬೇರೆ ಬರ್ತಾ ಇದೆ. ನಗೋ ಮೊಟ್ಟು, ನಗೋ, ಜೋರಾಗಿ ನಗೋ. ತಗೊಳ್ಳೋ ಸಮೋಸ ತಿನ್ನೋ. ನಗು ಈಗ. ಶಬಾಷ್. ಪತ್ಲು, ನಂಗ್ ನಗುನೇ ಬರ್ತಾ ಇಲ್ಲ ಕಣೋ. ನಗು ಬರ್ತಾನೆ ಇಲ್ಲ ನಂಗೆ. ಮೊಟ್ಟು, ನಿನಗ್ ನಗ್ಲೇಬೇಕಣ. ಸಾವಿರಾರು ಜನಗಳ ಜೀವದ ಪ್ರಶ್ನೆ ಕಣ. ನಗ ಮೊಟು, ನನ್ನ ಜೀವದ ಗೆಳೆಯ, ಒಂದ್ಸಲ ನಗಪ್ಪ. ಡಾಕ್ಟರ್ ಅಣ್ಣ, ನಂಗ್ ನಗು ಬರ್ತಿಲ್ಲ. ಡಾಕ್ಟರ್ ಅಣ್ಣ, ನಗು ಬರ್ತಿಲ್ಲ ಅಂದ್ರೆ ನಾನ್ ಏನ್ ಮಾಡ್ಲಿ ಹೇಳಿ? ಅಯ್ಯೋ ಮೊಟು, ನನ್ನ ಜೀವದ ಗೆಳೆಯ, ನಾನೀಗ ನಿಂಗೊಂದ್ ಜೋಕ್ ಕೇಳ್ತೀನಪ್ಪ. ಒಂದ್ಸಾರಿ ಒಂದ್ ಕಪ್ಪೆ ಇನ್ನೊಂದ್ ಕಪ್ಪೆ ಕೇಳ್ತಂತಪ್ಪ, ನಿನ್ ಛತ್ರಿ ಒಳಗೆ ಯಾಕೆ ತೂತಿದೆ ಅಂತ. ಅದಕ್ಕೆ ಆ ಕಪ್ಪೆ ಹೇಳ್ತಂತೆ, ಮಳೆ ಬಂದ್ರೆ ನಂಗೆ ಹೆಂಗ್ ಗೊತ್ತಾಗುತ್ತೆ, ಅದಕ್ಕೆ ತೂತಿದೆ ಅಂತ ಹೇಳ್ತಂತೆ. ಹೊಡಿರಿ ಚಪ್ಪಾಳೆ. ಹೇಗಿದ್ದಪ್ಪ? ಡಾಕ್ಟರ್ ಅಣ್ಣ, ನಿನ್ ಜೋಕು ಒಳ್ಳೆ ಡಬ್ಬ ತರ ಇತ್ತು. ನನಗಂತೂ ಒಂದ್ ಚೂರು ನಗು ಬರ್ಲಿಲ್ಲ. ತಲೆ ಕೆಟ್ಟ ಹೋಯ್ತು. ಅಯ್ಯಪ್ಪ, ನನಗೊಂದು ಒಳ್ಳೆ ಸಕ್ಕತ್ತಾಗಿರೋ ಜೋಕ್ ಗೊತ್ತಿದೆ. ಇಬ್ರು ಸ್ನೇಹಿತರು ಕೂತಿದ್ರು. ಅದ್ರಲ್ಲಿ ಒಬ್ಬ ಕೇಳ್ತಾನೆ, ಹೇಳು ಅದು ಯಾವ ಹಾವು ಅಂತ. ಆ ಹಾವು ಕಚ್ಚಿದ ತಕ್ಷಣ ಅವನ್ ಜೊತೆಗೆ ಬಂದಿದ್ದ ದೋಸ್ತು ಯಾಕೆ ಜೋರಾಗಿ ನಗ್ತಾನೆ ಅಂತ. ಆಮೇಲೆ ಇನ್ನೊಬ್ಬ ಸ್ನೇಹಿತ ಹೇಳ್ತಾನೆ, ನಂಗೆ ಗೊತ್ತಿಲ್ಲ ಅಂತ. ಅದಕ್ಕೆ ಮತ್ತೊಬ್ಬ ಸ್ನೇಹಿತ ಹೇಳ್ತಾನೆ, CD99 ಹಾವು ಎಣ್ಣೆ ಆಡ್ತಲ್ಲಿ ಆ ಹಾವು ಕಚ್ಚಿ ಬಿಡುತ್ತಲ್ಲ, ಅದಕ್ಕೆ ನಕ್ಕಿದ್ದು ಅಂತ. ಚಿಂಗಂ ಸರ್, ಹೆಂಗೆ? ದಯವಿಟ್ಟು ಈ ತರ ಜೋಕ್ಗಳನ್ನ ಹೇಳ್ಬೇಡಿ ಸರ್, ಇಲ್ಲಾಂದ್ರೆ ನಾನು ಜೋರಾಗಿ ಗತ್ಬಿಡ್ತೀನಿ ಅಷ್ಟೇನೆ. ಅಯ್ಯಮ್ಮ, ಬಾಳ ಆಯ್ತು ಬಾಳ ಆಯ್ತು. ಈಗ ಮೋಟು ನಗ್ಲಿಲ್ಲ ಆದ್ರೆ ಏನು ಮಾಡಕ್ಕಾಗಲ್ಲ ಬಿಡಿ. ನಾನ್ ಹೋಗಿ ನಾನು ಒಬ್ನೇ ಎಲ್ಲಾ ಬಾಸ್ಗಳನ್ನ ಎತ್ತಿ ಸೈಡ್ಗೆ ಇಟ್ಬಿಡ್ತೀನಿ. ನನ್ 20 ವರ್ಷದ ಅನುಭವ ಏನ್ ಕೆಲ್ಸಕ್ ಬರಲ್ಲ ಅನ್ಕೊಂಡ್ರ? ಇಲ್ಲಿ ನೋಡಿ ನನ್ ಮಸಲ್ಸ್ ನೋಡಿ. ಇದಕ್ಕೆ ಮಸಲ್ಸ್ ಅಂತಾರಂತೆ. ಗಸಿಟರಾಮ್, ಇದು ಇವತ್ತಿನ ಸೂಪರ್ ಡೂಪರ್ ಜೋಕು. ಅರೇ ಅಲ್ಲಿ ನೋಡು, ಮತ್ತೆ ಅವನೇ ನಗ್ತಾ ಇದ್ದಾನೆ. ಇವತ್ತು ಮಾತ್ರ ಅವನ್ನ ಬಿಡೋದೇ ಬೇಡ ನಾವು. ದಾರಿ ಬಿಡಿ, ದಾರಿ ಬಿಡಿ. ಮೊಟ್ಟು, ನಗೋ, ಜೋರಾಗಿ ನಗು. ಇನ್ನೊಂದು ಸ್ವಲ್ಪ ಬಾಕ್ಸ್ ಮಾತ್ರ ಉಳಿದಿದೆ. ಧನ್ಯವಾದ.
ಏಯ್ ಯಾರೋ ನೀವು ನಮ್ ಕೆಲ್ಸದ ಮಧ್ಯದಲ್ಲಿ ಬಂದು ಎಲ್ಲ ಹಾಳು ಮಾಡ್ತಾ ಇದ್ದೀರಾ. ನಾ ಸುಮ್ನೆ ಬಿಡಲ್ಲ. ನಿಮ್ ನಗುವಿಂದಾಗಿ ನನ್ ಜೀವ ಪದೇ ಪದೇ ಉಳಿದಿದೆ. ನಾನು ಸರ್ಕಾರದಿಂದ ಪುರಸ್ಕಾರ ಕೊಡಿಸ್ತೇನೆ. ಥ್ಯಾಂಕ್ ಯು ಮಂತ್ರಿಜಿ. ಇದು ನನಗೆ ಲಾಫ್ಟರ್ ಕ್ಲಬ್ ಇಂದ ಆಗಿರೋ ಪರಿಣಾಮ. ಅದ್ ನನಗೆ ಸಖತ್ ಇನ್ಸ್ಪೈರ್ ಮಾಡಾಕ್ಬಿಡ್ತು. ಅದೇ ಖುಷಿಲಿ ನಾನು ಇನ್ನೊಂದ್ಸಲಿ ನಕ್ಬಿಡ್ಲಾ ಸರ್. Watch India's largest kids library only on Geo Hotstar. Download the app now.